ವಿಶ್ವವಿಖ್ಯಾತ ಮೈಸೂರು ದಸರಾ ಅದ್ಧೂರಿಯಾಗಿ ನಡೆಯಿತು. ತಾಯಿ ಚಾಮುಂಡಿಯನ್ನ ಹೊತ್ತ ಏಕಲವ್ಯ ಇಡೀ ಮೈಸೂರನ್ನೇ ಒಂದು ಸುತ್ತು ಹಾಕಿದ್ದಾನೆ. ಮೈಸೂರು ದಸರಾದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ತುಳುನಾಡ ಐತಿಹಾಸಿಕ ಸಾಂಸ್ಕೃತಿಕ ಪರಂಪರೆಯ ಹೊನಲಿನಲ್ಲಿ ವಿಶ್ವವಿಖ್ಯಾತ ಮೈಸೂರು ಜಂಬೂ ಸವಾರಿ ಯಶಸ್ವಿಯಾಗಿದೆ. ನಾಡ ದೇವತೆ ಚಾಮುಂಡೇಶ್ವರಿ ಶಕ್ತಿಯ ಆರಾಧನೆ, ಶಾಂತಿ ಭಕ್ತಿಯ ವೈಭವದ ಪವಿತ್ರ ಪ್ರತಿಷ್ಠಿತ ನಾಡಹಬ್ಬ ಮತ್ತು ಜಂಬೂ ಸವಾರಿ ಸಂಪನ್ನಗೊಂಡಿದೆ. ಪೊಲೀಸರ ಜಾಣ್ಮೆ, ಲಕ್ಷಾಂತರ ಜನರ ತಾಳ್ಮೆ, ಕಲಾ ತಂಡಗಳ ಕಲಾಸ್ಮರಣೆ, 416ನೇ ಜಂಬೂ ಸವಾರಿ ಪರಿಪೂರ್ಣವಾಗಿ ನಡೆದಿದೆ. ಬೆಳಿಗ್ಗೆಯಿಂದಲೂ ಜಂಬೂ ಸವಾರಿಯ ಸಿದ್ಧತೆಗಳು ಭರದಿಂದ ಸಾಗಿತ್ತು. ಬೆಳಿಗ್ಗೆಯೇ ಸ್ನಾನ ಮುಗಿಸಿ ಹೊಟ್ಟೆ ತುಂಬ ಊಟ ಮಾಡಿದ ಗಜಪಡೆಗೆ ಅಲಂಕಾರ ಮಾಡುವ ಕೆಲಸ ಶುರುವಾಯಿತು. ಬಣ್ಣ ಬಣ್ಣಗಳಿಂದ ಗಜಪಡೆಗಳ ಮೇಲೆ ಕಲಾವಿದರು ಚಿತ್ತಾರ ಮೂಡಿಸಿದ್ರು. ಬೆಳಿಗ್ಗೆ 8:20 ಚಾಮುಂಡಿ ಬೆಟ್ಟದಿಂದ ನಾಡದೇವತೆಯ ಉತ್ಸವ ಮೂರ್ತಿಯನ್ನ ಬಿಗಿ ಭದ್ರತೆಯಲ್ಲಿ ಭವ್ಯ ಮೆರವಣಿಗೆ ಮೂಲಕ ಅರಮನೆಯತ್ತ ಸಾಗಿ ಬಂತು. ಅರಮನೆಗೆ ಬರುವವರೆಗೂ ಜನ ರಸ್ತೆ ಬದಿ ಸಾಲುಗಟ್ಟಿ ನಿಂತು ಕೈಮುಗಿದು ನಮಿಸ್ತಿದ್ರು. ಚಾಮುಂಡೇಶ್ವರಿ ತಾಯಿಯನ್ನ ಅರಮನೆಗೆ ಕರೆತಂದ ಹೊತ್ತಲ್ಲೇ ಅರಮನೆ ಸಂಪ್ರದಾಯದಂತೆ ಯುವರಾಜ ಯದುವೀರ್ ಮೊದಲು ಅರಮನೆ ಅಸ್ತ್ರಗಳಿಗೆ ಪೂಜೆ ನೆರವೇರಿಸಿದ್ರು. ಒಂದು ಕಡೆ ಯದುವೀರ್ ಒಡೆಯರ್ ಪೂಜೆ ನಡೆಸುತ್ತಿದ್ರೆ, ಇನ್ನೊಂದು ಕಡೆ ಅಂಬಾವಿಲಾಸ ಅರಮನೆ ಆವರಣದಲ್ಲಿ ಜಟ್ಟಿ ಕಾಳಗಾನು ಜೋರಾಗಿತ್ತು. ಅರಮನೆ ಮೇಲೆ ನಿಂತು ರಾಜಮಾತೆ ಪ್ರಮೋದಾದೇವಿ ಯದುವೀರ್ ಪತ್ನಿ ಪುತ್ರ ಜಟ್ಟಿಗಳ ವಜ್ರಮುಷ್ಟಿ ಕಾಳಗವನ್ನ ಕಣ್ತುಂಬಿಕೊಂಡು ಜಟ್ಟಿ ಕಾಳಗದ ಬಳಿಕ ಅರಮನೆ ಆವರಣದಲ್ಲಿ ವಿಜಯ ಯಾತ್ರೆ ಶುರುವಾಯಿತು. ಅರಮನೆ ಆವರಣದಿಂದ ಭುವನೇಶ್ವರಿ ದೇವಸ್ಥಾನದವರೆಗೂ ಚಿನ್ನಲೇಪಿತ ಪಟ್ಟದ ಕತ್ತಿಯನ್ನ ಹೊತ್ತ ಪಲ್ಲಕ್ಕಿ ಉತ್ಸವ ನಡೆಯಿತು. ಪಟ್ಟದ ಆನೆಗಳ ಹಿಂದೆ ಕಾರಲ್ಲಿ ಯದುವೀರ್ ಮೆರವಣಿಗೆಯಲ್ಲಿ ಭಾಗಿಯಾದರು. ಆಮೇಲೆ ವಿಜಯ ಯಾತ್ರೆ ಮೂಲಕ ಸಾಗಿ ಬಂದ ಯದುವೀರ್ ಮೊದಲು ಬನ್ನಿಮರಕ್ಕೆ ಪೂಜೆ ಸಲ್ಲಿಸಿದ್ರು. ಬನ್ನಿಮರಕ್ಕೆ ಪೂಜೆ ನಡೆಯುತ್ತಿರೋ ಹೊತ್ತಲ್ಲೇ ಅಂಬಾರಿಯನ್ನ ಹೊತ್ತು ಸಾಗಲು ಅಭಿಮನ್ಯು ಮತ್ತು ಆತನ 13 ಗೆಳೆಯರು ಸಜ್ಜಾಗಿ ಅರಮನೆ ಆವರಣಕ್ಕೆ ಬಂದರು. ಅಂಬಾರಿ ಹೊರಲು ಸಜ್ಜಾದ ಗಜಪಡೆಗಳು ಅರಮನೆ ಆವರಣ ಪ್ರವೇಶ ಆಗ್ತಿದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಸ್ತುವಾರಿ ಸಚಿವರು, ಶಾಸಕರು ಅರಮನೆಗೆ ಎಂಟ್ರಿ ಕೊಟ್ಟರು. ಮಧ್ಯಾಹ್ನ 1:01 1:16 ಸಲ್ಲುವ ಶುಭ ಧನುರ್ ಲಗ್ನದಲ್ಲಿ ನಂದಿ ಧ್ವಜಪೂಜೆ ನೆರವೇರಿಸಿದ್ರು. ಇನ್ನೊಂದು ಕಡೆ ಜಂಬೂ ಸವಾರಿಗೆ ನಿಶಾನೆ ಆನೆಗಳಾದ ಧನಂಜಯ ಮತ್ತು ಗೋಪಿ ಆನೆಗಳು ಎಂಟ್ರಿ ಕೊಟ್ಟವು. ಸಾಲಾನೆಗಳ ನಾಯಕನಾಗಿ ಮಹೇಂದ್ರ, ಧನಂಜಯ, ಗೋಪಿ ಜೊತೆ ಸೇರ್ಕೊಂಡ. ಆಮೇಲೆ ಲಕ್ಷ್ಮೀ ಆನೆ, ಹೇಮಾವತಿ, ಪ್ರಶಾಂತ ಸೇರ್ಕೊಂಡ. ಆಮೇಲೆ ಬಂದಿದ್ದೆ ಭೀಮ. ಭೀಮನ ವಯಸ್ಸು 25 ವರ್ಷಗಳು. ಶರೀರದ ಎತ್ತರ 2.85 ಮೀಟರ್. ಶರೀರದ ಉದ್ದ 3.05 ಮೀಟರ್. ಅದ್ಭುತವಾದಂತಹ ದೃಶ್ಯವನ್ನ ನೀವು ಕಣ್ತುಂಬಿಕೊತಾ ಇದ್ದೀರಾ ನೋಡಿ. ಅಂದಾಜು ತೂಕ 5300 ಕೆಜಿ. ಭೀಮ ಅಂತ ಹೆಸರು ಕೂಗ್ತಿದ್ದಂತೆ ಜನ ಶಿಳ್ಳೆ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿದ್ರು. ಜನ ಭೀಮ ಭೀಮ ಅಂತಿದ್ದಂತೆ ಸೊಂಡಿಲು ಎತ್ತಿ ತನ್ನ ಸಿಗ್ನೇಚರ್ ತೋರಿಸಿದ. ಭೀಮನ ಜೊತೆ ಕಂಜನ್ ಮತ್ತು ಏಕಲವ್ಯ ಜೊತೆಯಾಗಿದ್ವು. ಭೀಮ ಬಲ ಭೀಮ ಬರುತ್ತಿದ್ದಾನೆ ನೋಡಿ. ಭೀಮನ ಪಕ್ಕದಲ್ಲಿ ಕಂಜನ್, ಕಂಜನ್ ಪಕ್ಕದಲ್ಲಿ ಏಕಲವ್ಯ. ಗಜಪಡೆಗಳೆಲ್ಲ ಜಂಬೂ ಸವಾರಿಗೆ ಬರ್ತಿದ್ರೆ, ಇನ್ನೊಂದು ಕಡೆ ಭಾರತ ಮತ್ತು ಕರ್ನಾಟಕದ ಜಿಲ್ಲೆಗಳ ಇತಿಹಾಸ ಸಾರುವ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಜನರನ್ನ ಮಂತ್ರಮುಗ್ಧರನ್ನಾಗಿಸಿತು. ಇನ್ನೂ ಡೊಳ್ಳು ಕುಣಿತ, ವೀರಗಾಸೆ ಕುಣಿತ, ನಂದಿ ಕುಣಿತ, ಗೊರವರ ಕುಣಿತ, ಕೀಲು ಕುದುರೆ, ಯಕ್ಷಗಾನ, ಕೀಲುಗೊಂಬೆ, ಮರಗಾಲು, ವೀರಗಾಸೆ, ಹಾಡಿ ಮಕ್ಕಳ ಕುಣಿತ, ತಾಳಮದ್ದಳೆಗಳ ಸದ್ದಿಗೆ ಲಕ್ಷಾಂತರ ಜನ ತಲೆದೂಗಿದ್ರು. ಚಿನ್ನದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ಮೂರ್ತಿಯನ್ನ ಕೂರಿಸಿಕೊಂಡು ಅಭಿಮನ್ಯುವಿನ ಬಳಿಗೆ ತಂದ್ರು. ಆಮೇಲೆ ಅಭಿಮನ್ಯುವಿನ ಬೆನ್ನ ಮೇಲೆ ಅಂಬಾರಿ ಕಟ್ಟುವ ಕೆಲಸವೂ ಶುರುವಾಯಿತು.
ಸಂಜೆ 4:42ರಿಂದ 5:16 ನಡುವೆ ಕುಂಭಲಗ್ನದಲ್ಲಿ 750 ಕೆಜಿಯ ಅಂಬಾರಿಯನ್ನ ಹೊತ್ತ ಅಭಿಮನ್ಯು ಅರಮನೆ ಆವರಣದಿಂದ ಹೊರಟ. ರೂಪ ಮತ್ತು ಕಾವೇರಿ ಹೆಣ್ಣಾನೆಗಳು ಅಭಿಮನ್ಯುವಿಗೆ ಜೊತೆಯಾದವು. ಮೊದಲು ಅಂಬಾವಿಲಾಸ ಅರಮನೆ ಮುಂದೆ ಬಂದು ಅಭಿಮನ್ಯು ನಿಂತಾಗ ರಾಜಮಾತೆ ಪ್ರಮೋದಾದೇವಿ ಪುಷ್ಪನಮನ ಸಲ್ಲಿಸಿದ್ರು. ರಾಜಮಾತೆ ಅಪ್ಪಣೆ ಸಿಕ್ತಿದ್ದಂತೆ ಅಭಿಮನ್ಯು ಅಂಬಾರಿ ಹೊತ್ತು ಹೆಜ್ಜೆ ಹಾಕಲು ಶುರು ಮಾಡಿದ. ಅರಮನೆ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ 8ನೇ ಬಾರಿಗೆ ದಸರಾ ಜಂಬೂ ಸವಾರಿಗೆ ಚಾಲನೆ ನೀಡಿದ್ರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಯುವರಾಜ ಯದುವೀರ್, ಉಸ್ತುವಾರಿ ಸಚಿವರು, ಅಧಿಕಾರಿಗಳು ಅಂಬಾರಿಯಲ್ಲಿ ನಾಡದೇವತೆಯನ್ನ ಹೊತ್ತ ಅಭಿಮನ್ಯುವಿಗೆ ಪುಷ್ಪನಮನ ಸಲ್ಲಿಸಿದ್ರು. ಆಮೇಲೆ ಜಂಬೂ ಸವಾರಿ ಮೆರವಣಿಗೆಯ ಕಳೆ ಶುರುವಾಯಿತು. ನಾಡಿನ ಕಲೆ, ಸಂಸ್ಕೃತಿ, ಸಾಂಸ್ಕೃತಿಕ ವೈಭವಗಳ ವೈಭೋಗ, ಸರ್ಕಾರದ ಸಾಧನೆಗಳ ಪ್ರತಿಬಿಂಬಗಳು, ಮಹಾತ್ಮ ಗಾಂಧೀಜಿಯ 156ನೇ ಜನ್ಮದಿನದ ಸ್ಮರಣೆಯ ಮಧ್ಯೆ ಆಗಾಗ ಸುರಿದ ಸೋನೆ ಮಳೆಯಲ್ಲೂ ಜಂಬೂ ಸವಾರಿ ಅದ್ಧೂರಿಯಾಗಿ, ಯಶಸ್ವಿಯಾಗಿ, ವೈಭವೋಪೇತವಾಗಿ ಯಶಸ್ವಿಯಾಯಿತು. ಮೈಸೂರಿಗೆ ಹುಟ್ಟಿರೋದ್ರಿಂದ ಸಾರ್ಥಕ ಆಯ್ತು. ಜೈ ಚಾಮುಂಡೇಶ್ವರಿಗೆ! ಜೈ ಚಾಮುಂಡೇಶ್ವರಿ! ಜೈ ಚಾಮುಂಡೇಶ್ವರಿಗೆ! ಜೈ ಜಂಬೂ ಸವಾರಿ ಸಂಪನ್ನವಾಗ್ತಿದ್ದಂತೆ ಬನ್ನಿ ಮಂಟಪದ ಮೈದಾನದಲ್ಲಿ ರಾತ್ರಿ ಪಂಜಿನ ಕವಾಯಿತು ಜನರನ್ನ ಮಂತ್ರಮುಗ್ಧರನ್ನಾಗಿಸಿತು. ಬೆಂಗಳೂರಲ್ಲಿ ನಡೆದ ಆರ್ಸಿಬಿ ಕಾಲ್ತುಳಿತ ಪ್ರಕರಣ, ಕರೂರಿನಲ್ಲಾದ ರಾಜಕೀಯ ರ್ಯಾಲಿ ಕಾಲ್ತುಳಿತ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿತ್ತು ಪೊಲೀಸ್ ಇಲಾಖೆ. ಹಾಗಾಗಿನೇ ಲಕ್ಷ ಜನ ಸೇರಿದ ಜಂಬೂ ಸವಾರಿ ಮೆರವಣಿಗೆಗೆ ಬಿಗಿ ಭದ್ರತೆ ಹಾಕಿದ್ರು. ಸಣ್ಣ ಪುಟ್ಟ ನೂಕಾಟ, ತಳ್ಳಾಟಗಳಾಯಿತು. ಕೆಲವರು ಸುಸ್ತಾಗಿ ಅಸ್ವಸ್ಥರೂ ಆದ್ರು. ತಕ್ಷಣ ಆರೋಗ್ಯ ಸಿಬ್ಬಂದಿ, ಆಂಬ್ಯುಲೆನ್ಸ್ಗಳ ವ್ಯವಸ್ಥೆಯೂ ಇದ್ದಿದ್ರಿಂದ, ತಕ್ಷಣ ಆಸ್ಪತ್ರೆಗೆ ಸೇರಿಸಿದ್ರಿಂದ ಎಲ್ಲವೂ ಸುಲಲಿತವಾಗಿ ನಡೆಯಿತು. ಒಟ್ಟಾರೆ 6,500 ಪೊಲೀಸರು, 1,700 ವಿಶೇಷ ಭದ್ರತಾ ಪಡೆಗಳು, ಡ್ರೋನ್ ಕಣ್ಗಾವಲಿನಲ್ಲಿ ಕಿಂಚಿತ್ತೂ ಭದ್ರತೆಗೆ ಚ್ಯುತಿ ಬರದಂತೆ ಪೊಲೀಸರು ಜಂಬೂ ಸವಾರಿಯ ಯಶಸ್ವಿಗೆ ಕಾರಣರಾದರು. ಲಕ್ಷಾಂತರ ಜನಾನೂ ತಾಳ್ಮೆಯಿಂದ ಜಂಬೂ ಸವಾರಿಯ ಯಶಸ್ಸಿಗೂ ಕಾರಣೀಭೂತರಾದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.